ಸೊ ನಂದ ಕಿಶೋರ್ ಅವರು ಸೂರಿ ಸರ್ ಅವರ ಅಸೋಸಿಯೇಟ್ ಆಗಿದ್ದರು. ಇವ್ರ ಕಡೆಯಿಂದ ಒಂದು ಸಿನಿಮಾ ಹಿಂಗೆ ಆಡಿಷನ್ಗೆ ಇದು ಮಾಡ್ತಾ ಇದ್ದಾರೆ, ನಿಮಗೆ ಕಾರ್ ಡ್ರೈವಿಂಗ್ ಬರುತ್ತಾ ಅಂತ. ನಾನು ಕಾರ್ ಡ್ರೈವಿಂಗ್ 6th ಕಲ್ತಿದ್ದೆ, ಬಟ್ ಆ ಟೈಮಲ್ಲಿ ಒಂದು ಸ್ವಲ್ಪ ಟಚ್ಚು ಬಿಟ್ಟು ಹೋಗಿತ್ತು ನನಗೆ. ಅಂದರೆ ವಿ ಸೋಲ್ಡ್ ದಟ್ ಕಾರ್. ನಾವು ನಾನು 10th ಮುಗಿಸ್ಕೊಂಡು PUC ಬಂದೆ, ಅಂದರೆ ಆವಾಗಿತ್ತು ಕಾರು. 10th ಮುಗಿಸ್ಕೊಂಡು ನಾನು PUC ಬಂದಾಗ ಒಂದು 4 ವರ್ಷ ನಾನು ಗಾಡಿ ಓಡಿಸಿರಲಿಲ್ಲ, ಎಲ್ಲೂ ಬರೀ 2 ವೀಲರಲ್ಲೇ ಓಡಾಡ್ತಾ ಇದ್ದೆ. ಒಂದು ಫೇಸ್ 3 ವರ್ಷ ಡಿಗ್ರಿ, 1 ವರ್ಷ ಅಂದರೆ ಒಂದು 3-4 ತಿಂಗಳು ರೇಡಿಯೋ, ಒಂದು 3.5 ವರ್ಷ ಗಾಡಿ ಓಡಿಸಿಲ್ಲ ಅಂದಾಗ ಎಷ್ಟಿರುತ್ತೆ ಟಚ್ಚು, ಇಷ್ಟು ಟಚ್ಚೇನೋ ಬಿಟ್ಟೋಗಿತ್ತು. ಮತ್ತು ಕೇಳಿದ್ರು ಓಡ್ಸೋಕ್ಕೆ ಬರುತ್ತಾ ಅಂತ. ಹ್ಞೂ ಅಂದೆ ನಾನು, ಬಿಕಾಸ್ ಬರುತ್ತೆ ನನಗೆ. ಅದು ನಾನು ಹ್ಯಾಂಡ್ ಗಿಯರ್ದು ಫಿಯೇಟ್ ಕಾರ್ ಓಡಿಸ್ಕೊಂಡು ಕಲ್ತಿರೋದು, ಫಸ್ಟ್ ಕಾರ್ ಕಲ್ತಿರೋದೇ ಅದು. ಬೆಂಗಳೂರು ಬರೋಕ್ಕಾಗತ್ತಾ ಆಡಿಷನ್ಗೆ ಅಂತ. ಇದೆಲ್ಲ ಮಂಗಳೂರಲ್ಲಿ ಇರ್ತಾನೆ. ಬಟ್ ಮನೇಲಿ ಹೇಳೋಕ್ಕೆ ಭಯ, ಯಾಕಂದರೆ ಆಲ್ರೆಡಿ ನಾನು ಆ ಥರ ರೆಬಿಲಿಯಸ್ ಡಿಸಿಷನ್ ತೊಗೊಂಡು ಎಲ್ಲರೂ, ಅಂದರೆ ನಮ್ಮ ಮನೇಲಿ ಫಸ್ಟು ಇರೋದೇ ಮನೇಲಿ ಏನು ಹೇಳ್ತಾರೆ, ದೊಡ್ಡೋರೇನು ಹೇಳ್ತಾರೆ, ದೊಡ್ಡಪ್ಪಂದ್ರೆಲ್ಲ ಏನು ಹೇಳ್ತಾರೆ, ಫಸ್ಟ್ ಇರೋದೇ ದೊಡ್ಡಪ್ಪಂದ್ರೆಲ್ಲ ಏನು ಯೋಚನೆ ಮಾಡ್ತಾರೆ ಅದೂ ನಮ್ಮ ತಂದೆ ಕೊನೇ ಮಗ, ನಮ್ಮದು ತಾತಂಗೆ. ಓಕೆ, ಸೊ ಎಲ್ಲರೂ ದೊಡ್ಡವರು. ಎಷ್ಟು ಜನ ಅಣ್ಣ ತಮ್ಮಂದ್ರು? 8 ಜನ. ಸೊ ಅಷ್ಟು ಮುದ್ದು ಮಾಡಿ ಬೆಳೆಸಿರೋ ಹುಡುಗಿ ಅದು ಇದು. ಈಗ ನಾನು ಸಿನಿಮಾಗೆ ಹೋಗ್ತೀನಿ ಅಂತ ಹೇಳಿದ್ರೆ ಯಾವ ಥರ. ಆ್ಯಂಡ್ ಆವಾಗ ನಮ್ಮ ತಂದೆಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಡಾಕ್ಟರ್ ನಮಗೆ ಆಲ್ರೆಡಿನೇ ಒಂದು ಟೈಮ್ಲೈನ್ ಅಂತ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ರು, ನಾನು ಗ್ರ್ಯಾಜುಯೇಷನಲ್ಲಿ ಇದ್ದಾಗಲೇ ಒಂದು ಟೈಮ್ಲೈನ್ ಅಂತ. ಸೊ ಯಾವತ್ತೂ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ 2 ವೀಲರಲ್ಲಿ, ನಮ್ಮ ಪಪ್ಪ ಕರೆನ್ಸಿ ಚೆಸ್ಟಲ್ಲಿದ್ದರು. ನಂದು ಸೆಂಟ್ ಅಲೋಷಿಯಸ್ ಕಾಲೇಜ್ ಪಕ್ಕನೇ ಅಪ್ಪನ ಬ್ರಾಂಚ್ ಇದ್ದಿದ್ದು ಬಲ್ಮಠದಲ್ಲಿ. ನಾನು ಯಾವತ್ತೂ ಅವ್ರನ್ನ 2 ವೀಲರಲ್ಲಿ ಬಿಟ್ಟು ಹೋಗಬೇಕಾದ್ರೆ ಅಲ್ಲಿ ವೆಂಕಟರಮಣ ಟೆಂಪಲ್ ಇದೆ ನಮ್ಮ ಮನೆ ಹತ್ರ. ಅಲ್ಲಿ ವೆಂಕಟರಮಣ ಟೆಂಪಲ್ಗೆ ನಾನು ಪಪ್ಪ ಇಬ್ಬರು ಕೈ ಮುಗಿದ್ಬಿಟ್ಟು ನಾನು ಅವರಿಗೆ ಬ್ಯಾಂಕಿಗೆ ಬಿಟ್ಟು ನಾನು ಅಲ್ಲಿಂದ ಕಾಲೇಜ್ಗೆ ಹೋಗ್ತಾ ಇದ್ದೆ. ಸೊ ಅಲ್ಲೇ ಅವರಿಗೆ ಟ್ರೀಟ್ಮೆಂಟ್ ಕೂಡ ಅಲ್ಲೇ ನಡೀತಾ ಇತ್ತು. ಅವರಿಗೆ ಲಿವರ್ ಬ್ಯಾಂಡ್ ಹಾಕ್ತಾಯಿದ್ರು ಒಬ್ಬರು ಡಾಕ್ಟರು. ಸೊ ಪ್ರತಿ ಸತಿನೂ ಇಟ್ಸ್ ಲೈಕ್ ನಿನ್ನಂತ ಅಪ್ಪ ಇಲ್ಲ, ನನಗೆ ಅದು ಹಾಡು ಇದೆಯಲ್ಲ. ಆ್ಯಂಡ್ ಆಲ್ಸೋ ಅಪ್ಪ ಐ ಲವ್ ಯು ಅಪ್ಪ ನಂದೇ ಹಾಡಿದೆ. ಸೊ ಆ 2 ವೀಲರಲ್ಲಿ ಹೋಗ್ತಾ ಇರೋದು ಅದೆಲ್ಲ ವಿಜುವಲ್ಸ್ಗಳೆಲ್ಲ ನೆನೆಸ್ಕೊಂಡಾಗ ನನಗೆ ತುಂಬ ಮಿಸ್ ಮಾಡ್ತೀನಿ ನಾನು ಅವ್ರನ್ನ. ಸೊ ಅಮ್ಮಂಗೆ ಹೇಳಿಲ್ಲ, ಅಪ್ಪಂಗೂ ಹೇಳಿಲ್ಲ, ನಾನು ಬೆಂಗಳೂರು ಬರ್ತಾಯಿದ್ದೀನಿ. ಓ, ಆಗಲೇ ಒಪ್ಕೊಂಡ್ಬಿಟ್ಟಿದ್ದೀರಾ? ಆನ್ ದ ಫೋನ್ ಸೇಯಿಂಗ್ ಆಡಿಷನ್ಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಈ ಕಡೆ ಆಡಿಷನ್ಗೆ ಹೋಗೋದು ಹೇಳಿಲ್ಲ. ಏನು ಹೇಳೋದು ಗೊತ್ತಿಲ್ಲ. ನಾನು ಬೆಂಗಳೂರು ಹೋಗಬೇಕು, ಯಾವುದೋ ಒಂದು TV ಚಾನಲಲ್ಲಿ ನನಗೆ ಇಂಟರ್ವ್ಯೂ ಇದೆ, ಆಡಿಷನ್ ಇದೆ ಅನ್ನೋ ಥರದಲ್ಲಿ ಹೇಳಿಬಿಟ್ಟು ಹೇಗೋ ಜರ್ನಲಿಸಮೇ ಅಲ್ವಾ ಮಾಡ್ತಾ ಇದ್ದಿದ್ದು. ನಮ್ಮ ತಂದೆ ವಾಸ್ ಓಕೆ ಟಿಲ್ ಐ ಬಿಕಮಿಂಗ್ ಅ ನ್ಯೂಸ್ ರೀಡರ್. ಬಿಕಾಸ್ ನ್ಯೂಸ್ ರೀಡರ್ ಅಂತ ಹೇಳಿದ ತಕ್ಷಣ ಸೂಟ್ ಹಾಕ್ಬಿಟ್ಟು ಕೂರಿಸ್ತಾರೆ, ರೆಪ್ಯೂಟೆಡಾಗಿ ಕಾಣಿಸ್ತೀನಿ ಸ್ಕ್ರೀನ್ ಮೇಲೆ. ದಟ್ ಈಸ್ ವೈ ಸೂಟ್ ಕಂಪ್ನಿ. ಅಪ್ಪನ ಕಂಡಿಗೆ ನಾನು ಯಾವತ್ತೂ ಸೂಟ್ ಹಾಕ್ಕೊಂಡೆ ಕಾಣಿಸ್ಬೇಕು, ನಾನು ಬೇರೆ ಹೆಣ್ಮಕ್ಳಿಗೆ ಸೂಟ್ ಹಾಕಿಸ್ಬೇಕು, ಬೇರೆ ಹೆಣ್ಮಕ್ಳು ಎಲ್ಲರೂ ನನ್ನ ಪವರ್ ಸೂಟ್ ಹಾಕಿ ದೇ ಶುಡ್ ಫೀಲ್ ವೆರಿ ಪವರ್ಫುಲ್. ಸೊ ಅಪ್ಪಂಗೆ ತುಂಬ ಆಸೆ, ಸೂಟ್ ಹಾಕ್ಬಿಟ್ಟು ನಾನು ನ್ಯೂಸ್ ರೀಡರ್ ಆದರೂ ಆಗಲಿ, ಅಟ್ಲೀಸ್ಟು ಎಲ್ಲ ಪ್ರೊಫೆಸರ್ ಆದರೂ ಆಗಲಿ, ಕಾಲೇಜಲ್ಲಿ ಒಂದು ದೊಡ್ಡ ಕಾಲೇಜ್, ದೊಡ್ಡ ಯೂನಿವರ್ಸಿಟಿಗೆ ಸೂಟ್ ಹಾಕ್ಬಿಟ್ಟು ಪ್ರೊಫೆಸರ್ ಆಗಿಬಿಟ್ಟು ಹೋಗಬೇಕು, ಯಾವುದೋ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಲೆಲ್ಲ ಹೋಗ್ಬಿಟ್ಟು ಲೆಕ್ಚರ್ ಕೊಡಬೇಕು ಅನ್ನೋ ಥರದಲ್ಲೆಲ್ಲ ಅವ್ರಿಗೆ ಆಸೆ ಇತ್ತು. ಬಿಕಾಸ್ ಅವ್ರಿಗೆ ನನ್ನ ವೊಕ್ಯಾಬ್ಯುಲರಿಲಿ ಇದ್ದಿದ್ದು ಸ್ಟ್ರೆಂತು. ಆಮೇಲೆ ನಾನು ಓದ್ತಾ ಇದ್ದಿದ್ದು ಇದು ನನ್ನ ಬಗ್ಗೆ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಗೊತ್ತಿದ್ದರಿಂದ ಸರಿ ಅಲ್ಲಿ ತನಕನೂ ದೇವರ್ ಓಕೆ. ಯಾವುದೋ ನ್ಯೂಸ್ ಚಾನಲ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ. ಪ್ರಮಿತಾ ಅಂತ ನಮ್ಮದು ಫ್ರಂಟ್ ಇಂಪ್ರೆಷನ್ ಮ್ಯಾನೇಜರ್ ಇದ್ದರು. ಅವ್ರ ಹತ್ರ ನಾನು ಸ್ಯಾಲ್ರಿ ಯಾವಾಗ ಮುಗ್ದಿದೆ, ಪ್ಯಾಮಿ ಹಿಂಗೆ ನನಗೆ ಬೆಂಗಳೂರಿಗೆ ಹೋಗಬೇಕು ಕಣೆ, ಸ್ಯಾಲ್ರಿ ಎಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ. ಆವಾಗ ನಂಗೆ ಐ ಥಿಂಕ್ 15,000-16,000 ಸಂಬಳ ಬರೋದು. ಆ್ಯಂಡ್ ಜೊತೆಗೆ ನಾನು MC ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಸೊ ಆ ಟೈಮಲ್ಲಿ ಐ ಥಿಂಕ್ ಐಮ್ ಟಾಕಿಂಗ್ ಅಬೌಟ್ 2023, ಐ ಥಿಂಕ್ ನಿಯರ್ಲಿ 2025 ತನಕನೂ 2013 ಅಲ್ಲಿ ತನಕ ಅಷ್ಟು ವಿಚ್ ಇಸ್ ಅ ಗುಡ್ ಸ್ಯಾಲ್ರಿ ದೋಸ್ ಡೇಸ್ ಇನ್ ಅ ಸ್ಮಾಲ್ ಟೈರ್ 2 ಸಿಟಿ. ಸೊ ಅವಳು ನನಗೆ ಒಂದು 3,000 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ಟು ಬಾ, ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ನನಗೆ, ಆಡಿಷನ್ ಮಾಡೋಕ್ಕೇನಂತ, ಸೆಲೆಕ್ಟ್ ಆಗೋದು ಅದು ಇದು ಎಲ್ಲ ಸೆಕೆಂಡ್ರಿ, ಹೋಗಿ ಆಡಿಷನ್ ಮಾಡು ಅಂತ ಹೇಳಿಬಿಟ್ಟು ಕಳಿಸಿದ್ರು.